ANMR ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಮೃತ ಶ್ರವಣ್ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಮಾಜಿ ಸಭಾಪತಿ VR ಸುದರ್ಶನ್. ಆರ್ಸಿಬಿ ಬೆಂಗಳೂರು ತಂಡದ ವಿಜಯೋತ್ಸವದ ವೀಕ್ಷಣೆಗೆ ಹೋಗಿದ್ದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟ ಚಿಂತಾಮಣಿ ತಾಲೂಕಿನ ಕುಟ್ರಳ್ಳಿ ಶ್ರವಣ್ ಅವರ ಮನೆಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ VR ಸುದರ್ಶನ್ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಕುಟ್ರಳ್ಳಿಗೆ ಆಗಮಿಸಿದ VR ಸುದರ್ಶನ್ ಅವರು ಮೃತ ಶ್ರವಣ್ ರವರ ಕುಟುಂಬದ ಹಿರಿಯರಾದ ಅವರ ತಾತ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ, ಮೃತನ ತಂದೆ ತಿಮ್ಮಪ್ಪ ಮತ್ತು ತಾಯಿ ಲಕ್ಷ್ಮೀದೇವಮ್ಮ ಸೇರಿದಂತೆ ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರವಣ್ ರವರ ಕುಟುಂಬ ನನಗೆ ಮೊದಲಿನಿಂದಲೂ ಪರಿಚಯಸ್ಥರು. ಅವರ ಮೇಲೆ ಇಡೀ ಕುಟುಂಬ ಅವರ ಮೇಲೆ ಹೆಚ್ಚು ಭರವಸೆಯನ್ನು ಸಹ ಇಟ್ಟುಕೊಂಡಿದ್ದರು. ಇಡೀ ಕುಟುಂಬ ರೈತ ಕುಟುಂಬದವರಾಗಿದ್ದರಿಂದ ಶ್ರವಣ್ ಸಹ ರಜೆ ಬಂದಾಗ ಊರಿಗೆ ಬಂದರೆ ತೋಟದ ಕೆಲಸದಲ್ಲಿ ನಿರತರಾಗುತ್ತಿದ್ದರು. ಆದರೆ ಶ್ರವಣ್ ಮತ್ತು ಅವರ ಕುಟುಂಬ ನನ್ನ ಕನಸು ನನಸಾಗದೆ ಉಳಿದು ಹೋಗಿದೆ ಎಂದರು. ಸರ್ಕಾರ ಮಾನವೀಯತೆಯ ಮೇಲೆ ಈಗಾಗಲೇ 25 ಲಕ್ಷ ರುಗಳ ಪರಿಹಾರ ಧನದ ಚೆಕ್ ನೀಡಿದ್ದು, ಕುಟುಂಬದ ಸದಸ್ಯರೊಬ್ಬರು ಅಗ್ರಿಕಲ್ಚರ್ BSc ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ಸರ್ಕಾರಿ ಉದ್ಯೋಗ ಭರವಸೆ ಬಗ್ಗೆ ಚರ್ಚೆ ಮಾಡುವ ಭರವಸೆಯನ್ನು ಸಚಿವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡುವುದಾಗಿ ಭರವಸೆ ನೀಡಿದ್ದು ಅದು ಕಾದು ನೋಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೋಲಾರದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್, ಗ್ರಾಮದ ಮುಖಂಡರಾದ ಕೃಷ್ಣಮೂರ್ತಿ, ರಾಧಾಕೃಷ್ಣ, ಸೀನಪ್ಪ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲ ಈಗ ಬಾ ಬೆಂಗಳೂರಲ್ಲಿ ಅಲ್ಲಿ ನೀನೇನು ಓದ್ತಿದ್ದಿ? ಎಲ್ಲಿ ಇಲ್ಲೇನಾ? ಅಲ್ಲಿ ಕ್ಯಾಂಪಸ್ ಚೆನ್ನಾಗಿದೆಯಾ? ನೀವೇನು ಮಾಡ್ತಿದ್ದಿ? ಎಲ್ಲಿ? ಮತ್ತು ಹಂಗೆ ನಮ್ಮೂರ ಮೇಲೆ ಹೋಗ್ತೀವಿ. ಮತ್ತು ಒಂದು ದಿವಸ ಬಾಪ ಮನೆ ಕಡೆ ಬಾ. ಪಂದ್ಯಾವಳಿಗಳೇನಿತ್ತು ಕ್ರಿಕೆಟ್ ಮ್ಯಾಚ್ ಸಂಬಂಧಪಟ್ಟಾಗೆ RCB ಅವರು ಗೆದ್ದುಕೊಂಡಾದ ಮೇಲೆ ಅತಿಯಾದಂಥ ಉತ್ಸಾಹ ಎಲ್ಲ ಕಡೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಜನರೇಟ್ ಆಗಿತ್ತು. ಯಾಕಂದರೆ ಅವರು 18 ವರ್ಷಗಳ ಕಾಲ ಅವರು ಕಪ್ಪನ್ನು ಗೆದ್ದುಕೊಳ್ಳೋಕ್ಕಾಗಿರಲಿಲ್ಲ. ಅವರು 18 ವರ್ಷ ಆದಮೇಲೆ ಅವರು ಸತತವಾಗಿ ಗೆದ್ದುಕೊಂಡಂಥ ಪರಿಣಾಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಅತಿಯಾದಂಥ ಉತ್ಸಾಹ ಕೂಡ ಜನರೇಟ್ ಆಗಿತ್ತು. ಇದನ್ನು ಸಂಬಂಧಪಟ್ಟಂಥ ವಿಶೇಷವಾಗಿ IPL ಸಂಸ್ಥೆಯವರು, ಕ್ರಿಕೆಟ್ ಮಂಡಳಿ ಸಂಸ್ಥೆಯವರು ಇವರೆಲ್ಲ ಗಮನ ಹರಿಸಬೇಕಾಗಿತ್ತು. ಇವರೆಲ್ಲದೂ ಕೂಡ ಸರ್ಕಾರದ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಯುವಕರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ, ಉತ್ಸಾಹನ ತೋರಿಸ್ತಾ ಇದ್ದಾರೆ. ಆಟಗಾರರಿಗೆ ಅಭಿನಂದನೆ ಮಾಡಬೇಕು ಅನ್ನೋಂಥದ್ದು ಸರ್ಕಾರದ ಉದ್ದೇಶ. ಒಂದು ಸ್ಪೋರ್ಟ್ಸನ್ನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅನ್ನೋಂಥದ್ದು. ಸಾಮಾನ್ಯವಾಗಿ ಯಾವುದೇ ಕ್ರೀಡೆಗಳಲ್ಲಿ ಗೆದ್ದು ಬಂದಾಗ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಅದನ್ನು ಅಭಿನಂದಿಸ್ತಾರೆ. ಅದರ ಸರ್ಕಾರದ ಪರವಾಗಿ ಅವರಿಗೊಂದು ಮತ್ತು ಆ ಸ್ಪೋರ್ಟ್ ಇವೆಂಟಿಗೆ ಬೇಕಾದಂಥ
ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇದನ್ನು ಮೊದಲಿಂದನೂ ಕೂಡ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮೊನ್ನೆ ವಿಧಾನಸೌಧದ ಮುಂದೆನೂ ಕೂಡ ಸರ್ಕಾರ ಅದನ್ನು ಮಾಡಿದಂಥ ಒಂದು ಪ್ರಯತ್ನ. KCA ಬಳಿ 11 ಜನ ಕ್ರಿಕೆಟ್ ಪ್ರೇಮಿಗಳು ಯಾರಿದ್ದಾರೆ ಅವರೆಲ್ಲ ಅತಿಯಾದಂಥ ಉತ್ಸಾಹದಲ್ಲಿ, ಮತ್ತು KCA ಅವರು ಕೂಡ ಗಮನ ಹರಿಸಬೇಕಾಗಿತ್ತು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುವಕರು ಕ್ರಿಕೆಟ್ ಅಭಿಮಾನಿಗಳು ಒಳಗಡೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು 20-21 ಗೇಟ್ಗಳಿದ್ದಾವೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು 15-18 ಗೇಟ್ಗಳನ್ನು ಓಪನ್ ಮಾಡ್ಬೋದಾಗಿತ್ತು. ಒಂದು 2-3 VIP ಗೇಟ್ಗಳನ್ನು ಹೊರತುಪಡಿಸಿ, ಅಥವಾ ಆಟಗಾರರು ಬರೋದಕ್ಕೆ ಮತ್ತು ಆ ಸಂಸ್ಥೆ ಪದಾಧಿಕಾರಿಗಳು ಅವರು ಎಲ್ಲ ಬರೋದಕ್ಕೆ ಒಂದು 3-4 ಗೇಟ್ಗಳನ್ನು ನಾವು ಇಟ್ಕೊಂಡು, ಇನ್ನು ಉಳಿದ ಎಲ್ಲ ಗೇಟ್ಗಳನ್ನು ಮಧ್ಯಾಹ್ನ 2 ಗಂಟೆಗೇ ಅವರು ಓಪನ್ ಮಾಡಿಬಿಟ್ಟಿದ್ದರೆ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಹೋಗ್ತಾ ಇದ್ರಲ್ಲಿ 34-35 ಸಾವಿರ ಕೂಡಕ್ಕಷ್ಟೇ ಜಾಗ ಆಗ್ತಾ ಇತ್ತು. ಸೊ ಉಳಿದವ್ರು ಏನು ಮಾಡ್ತಾಯಿದ್ರು, ಯಾರಿಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂತಂದ್ರೆ ಅವರೆಲ್ಲ ವಾಪಸ್ ಬಂದಿರೋರು. ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದಮೇಲೆ ಸೊ ವಾಪಸ್ ಬಂದಿರೋದು. ಆಮೇಲೆ ರೆಗ್ಯುಲೇಷನ್ ಮಾಡಲಿಕ್ಕೂ ಕೂಡ ಸುಲಭ ಆಗ್ತಾಯಿತ್ತು ಎಲ್ಲ ಗೇಟ್ಗಳಲ್ಲಿ ಬಂದಾಗ. ಅದು ಪೊಲೀಸ್ನವ್ರು ಪಾಪ ಒತ್ತಡ ಅವ್ರಿಗೂ ಕೂಡ, ಇಡೀ ರಾತ್ರಿಯೆಲ್ಲ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡ್ಕೋಬೇಕು, ಸ್ಪೆಷಲ್ ಸೆಕ್ಯೂರಿಟಿ ಅಂತಲೂ ಕೂಡ ಮಾಡ್ಕೋಬೇಕು ಖಾಸಗಿ ಸಂಸ್ಥೆಗಳು. ಎಲ್ಲರೂ ಪೊಲೀಸು ಸರ್ಕಾರ ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ಕೊಳ್ಳೋರು ಅವರು, ಕೋಟಿಗಟ್ಟಲೆ ಹಣ ಲಾಭ ಮಾಡ್ಕೊಳ್ಳೋರು, ಕೋಟಿಗಟ್ಟಲೆ ಹಣ ಮಾಡ್ಕೊಳ್ಳೋರು ಕ್ರಿಕೆಟ್ಗೆ ಆಟ. ಹಾಗಾಗಿ ಅವ್ರದ್ದು ಜವಾಬ್ದಾರಿ ಇದೆ, ಅವ್ರದ್ದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ. ಸೊ ಈವೆಂಟನ್ನು ನೆಕ್ಸ್ಟ್ ಡೇನೇ ಮಾಡಬೇಕಾ ಅಥವಾ ಬೇರೆ ಇನ್ನೊಂದು ದಿವಸ ಏನಾದರೂ ಮಾಡೋದು ಸೂಕ್ತನಾ? ಇಡೀ ರಾತ್ರಿಯೆಲ್ಲನೂ ಕೂಡ ಉತ್ಸಾಹ ತೋರಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಪೊಲೀಸ್ನವರು ಕೂಡ ರಾತ್ರಿಯೆಲ್ಲ ಓಡಾಟ ಮಾಡಿದ್ದಾರೆ. ಅದರಿಂದ ನಾಳೆನೇ ಮಾಡುವಂಥದ್ರ ಬದಲಾಗಿ ಬೇರೊಂದು ದಿವಸ ಮಾಡ್ಬೋದು ಅನ್ನೋಂಥ ಪ್ರಪೋಸಲನ್ನು ಯಾರು ಹೇಳಬೇಕಾಗಿತ್ತು? IPL ಅವರು ಹೇಳಬೇಕಾಗಿತ್ತು, KCA ಅವರು ಮತ್ತು RCB ತಂಡದವರು ಹೇಳಬೇಕಾಗಿತ್ತು. ಅವರು ಊರಿಗೆ ಹೋಗಿ ಬರೋದಾದರೆ ಊರಿಗೆ ಹೋಗಿ ಬರ್ಬೋದಾಗಿತ್ತು. ಅದರಲ್ಲಿ ಏನಿದೆ? ಎಲ್ಲ ಕಾಲಲ್ಲೂ ಫ್ಲೈಟ್ಗಳಿದ್ದಾವೆ, ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದಾಗಿತ್ತು. ಏನೋ ಒಂದು ದೊಡ್ಡ ಟ್ರಾಜಿಡಿ ಇದು. ಹಾಗೆ ಎಲ್ಲರಿಗೂ ಕೂಡ ಪಾಠ. ಮತ್ತು ಸರ್ಕಾರನೂ ಕೂಡ ಇನ್ನೊಂದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು, ಆದರೆ ಇವ್ರ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಯಾಕೆಂದರೆ ಅವರೇನು ಚೈನಾ ಮೇಲೆ ಏನು ಗೆದ್ದು ಬಂದಿರಲಿಲ್ಲ ಅವರೆಲ್ಲ, ಅಥವಾ ವರ್ಲ್ಡ್ ಕಪ್ ಇವೆಂಟಲ್ಲಿ ಏನೋ ಗೆದ್ದು ಬಂದಿರಲಿಲ್ಲ. ಆದರೂ ಒಂದು ಕ್ರಿಕೆಟಿನ ಬಗ್ಗೆ ನಮ್ಮ ದೇಶದಲ್ಲಿ ಏನು ಅಂತಂದರೆ ಒಂದು ದೊಡ್ಡ ಆಸಕ್ತಿ. ಬಟ್ ಅದು ಬೇರೆ ಸ್ಪೋರ್ಟ್ಸ್ ಮೇಲೂ ಕೂಡ ಅದು ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ನಮ್ಮ ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಇವೆಲ್ಲ ಕೂಡ ನಮ್ಮ ಇಂಡಿಯನ್ ಗೇಮ್ಸ್, ಇವೆಲ್ಲ ನಮ್ಮ ರೂರಲ್ ಗೇಮ್ಸ್, ಸ್ಪೆಷಲಿ ಅರ್ಬನ್ ಗೇಮ್ಸ್ ಇವೆಲ್ಲ. ಸೊ ಅದು ಒಂಥರ ಏನಾಗ್ತಾ ಇದೆ, ಎಲ್ಲನೂ ಕೂಡ ಈ ಗ್ಯಾಮ್ಲಿಂಗ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ ಈಗಾಗಲೇ. ಫ್ರಾಂಚೈಸಿಗಳು ಮತ್ತೊಂದು ಇದನ್ನೆಲ್ಲನೂ ಕೂಡ ಅದನ್ನು ಒಂದು ಕ್ರೀಡೆ, ಆಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ರೇಸು ಕೂಡ, ರೇಸ್ ಕೋರ್ಸಲ್ಲಿ ಏನು ರೇಸ್ ಆಡ್ತಾರಲ್ಲ, ಕುದುರೆ ರೇಸು, ಅದು ಒಂದು ಸ್ಪೋರ್ಟೇ. ಬಟ್ ಗ್ಯಾಮ್ಲಿಂಗ್ ಆಗಿ ಕನ್ವರ್ಟ್ ಆಗೋಗಿದೆ. ಜೂಜು ಅದು ಕುದುರೆ ಓಟ ನೋಡೋಕ್ಕೆ ಎಲ್ಲರಿಗೂ ಚಂದನೇ. ಕುದುರೆಗಳ ಮೇಯ್ಸೋಕ್ಕೆ, ಕುದುರೆಗಳ ಮೇಲೆ ಸವಾರಿ ಮಾಡಲಿಕ್ಕೆ, ಕುದುರೆಗಳ ಓಡಾಟ ನೋಡೋಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕಾಗಿಯೇ ಎಷ್ಟೋ ಕುಟುಂಬಗಳು ಅದರ ದಿನ ಅದೇ ಕೆಲಸ, ಯಾವಾಗವಾಗ ಬೆಂಗಳೂರಿನಲ್ಲಿರಲಿ, ಮೈಸೂರಲ್ಲಿರಲಿ, ಚೆನ್ನೈನಲ್ಲಿರಲಿ ರೇಸ್ ನೋಡೋಕ್ಕೆ ಹೋಗಿ ಅನೇಕ ಕುಟುಂಬಗಳು, ಅನೇಕ ಯುವಕರು ಕೂಡ ಅಧ್ವಾನ ಆಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಯುವಜನರು ಕೂಡ ಅತಿಯಾದ ಉತ್ಸಾಹವನ್ನು ತೋರುವಂಥದ್ದು ಯಾವ ಸಂದರ್ಭದಲ್ಲಿ ತೋರಿಸ್ಬೇಕು, ಯಾವ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡ್ಕೋಬೇಕು. ಅವರನ್ನು ಕೂಡ ಇಂಥದ್ದೇ ಆಸಕ್ತಿಯನ್ನು ಸಾಮಾಜಿಕವಾದಂಥ ಇಶ್ಯೂಸ್ ಬಗ್ಗೆನೂ ಕೂಡ ನಮ್ಮ ಯುವಕರು ಯಾಕೆ ತೋರಿಸೋದಿಲ್ಲ ಅಲ್ವಾ? ಹೌದೋ ಇಲ್ಲ? ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಮತ್ತೊಂದು ಕಡೆ ಮತ್ತೊಂದು ಇಶ್ಯೂಸ್ ಇದ್ದಾವೆ. ಅವ್ರ ಮುಂದೆನೇ ಸಾಕಷ್ಟು ಅವಕಾಶಗಳಿದ್ದಾವೆ, ಅವ್ರ ಮುಂದೆನೇ ಸಾಕಷ್ಟು ಚಾಲೆಂಜಸ್ ಇದ್ದಾವೆ. ಸೊ ಅದನ್ನು ತಾವು ಕೂಡ ಹೆಂಗೆ ಬಳಸ್ಕೊಂಡು ಮುಂದೆ ಬರೋದಕ್ಕೆ ಆಲೋಚನೆ ಮಾಡಬೇಕಾಗಿದೆ ಯುವ ಸಮೂಹ. IPL ಇಂದನೂ ಒಂದು ಅನುಕೂಲ ಆಗಿದೆ, ಟ್ಯಾಲೆಂಟು ಎಕ್ಸಿಬಿಟ್ ಆಗಲಿಕ್ಕೆ, ಹೊಸ ಟ್ಯಾಲೆಂಟು ಕೂಡ ಬರೋದಕ್ಕೆ ಕೂಡ ಅದನ್ನು ಅವರು ಅವಕಾಶ ಮಾಡಿದ್ದಾರೆ.
RCB ಒಂದು ಲಿಕರ್ ಕಂಪನಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಮಾಡಿದಂಥ ಒಂದು ಕ್ರೀಡೆ ಅದು, ಒಂದು ಕಂಪನಿ ಅದು. ಓನ್ಲಿ ಟು ಪ್ರಮೋಟ್ ದೇರ್ ಪ್ರಾಡಕ್ಟ್ಸ್, ಲಿಕರ್ ಪ್ರಾಡಕ್ಟ್ಸನ್ನು ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ ಮಾಡಿದಂಥ ಒಂದು ತಂಡ ಅದು. ಅಲ್ಲಿ ನೆಟ್ಟಿಗೆ 4 ಜನ ಕೂಡ ಇಲ್ಲ ಕರ್ನಾಟಕದವರು RCBನಲ್ಲಿ. ಓಕೆ, ಯಾರೇ ಆಟ ಆಡಿದ್ರು ಚೆನ್ನಾಗಿ ಆಟ ಆಡಿದಾಗ ಖುಷಿ ಮಾಡೋಣ, ಸಂತೋಷ ಪಡೋಣ, ಎನ್ಕರೇಜ್ ಮಾಡೋಣ ಅಂತೇಳಿ. ಆದರೆ ನಮ್ಮ ಜೀವನ ಕಳ್ಕೊಳ್ಳೋಂಥ ರೀತಿನಲ್ಲ ನಾವು ಎನ್ಕರೇಜ್ ಮಾಡ್ಕೊಳ್ಬೇಕಾದ್ರೆ, ನಮ್ಮ ಕುಟುಂಬಗಳಿಗೆ ಅನಾನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇದೊಂದು, ಅದಕ್ಕೆ ಹೇಳಿದೊಂದು ದೊಡ್ಡ ಪಾಠ ಆಗಬೇಕಿತ್ತು. ಎಷ್ಟು ನೋಡಿ ಮನಸ್ಸಿಗೆ ಎಷ್ಟು ಆಯಾಸ ಆಗಿದೆ. ಈಗ ಶ್ರವಣ್ ತೀರ್ಕೊಂಡಿದ್ದಾರೆ,